ಹಾವೇರಿ ತಾಲೂಕಿನ ತುರಕಣಗೇರಿ ಗ್ರಾಮದಲ್ಲಿ ಇರುವ ಸರ್ಕಾರಿ ಶಾಲೆಯ ಸಮಸ್ಯೆಗಳ ಸಾಗರ. 1 ರಿಂದ 5ನೇ ತರಗತಿಯ ಮಕ್ಕಳಿಗೆ ಒಂದೇ ವರ್ಗ ಕೋಣೆಯಲ್ಲಿ ಕೂಡಿಸಿ ಪಾಠ ಬೋಧನೆ ಮಾಡುತ್ತಾರೆ. ಕಾರ್ಯಾಲಯ, ಅಡುಗೆ ಸಾಮಗ್ರಿ, ಪುಸ್ತಕ ಮತ್ತು ಎಲ್ಲಾ ಮಕ್ಕಳು ಒಂದೇ ಕೋಣೆಯಲ್ಲಿ ಕುಳಿತು ಅಭ್ಯಾಸ ಮಾಡುತ್ತಾರೆ. ಆದರೆ ಮಳೆಗಾಲದಲ್ಲಿ ಮಳೆ ಬಂದರೆ ಮಕ್ಕಳು ಬೇರೆಡೆಗೆ ಕಳಿಸಲಾಗುತ್ತದೆ ಅಥವಾ ನೇರವಾಗಿ ಮನೆಗೆ ಕಳಿಸಲಾಗುತ್ತದೆ ಎಂದು ಪುಟ್ಟ ಮಕ್ಕಳು ಮಾತುಗಳಲ್ಲಿ ಹೇಗೆ ಹೇಳಿದ್ದಾರೆ ನೀವೇ ಕೇಳಿರಿ. ನಿಮ್ಗೆ ದಿನ ಮಧ್ಯಾಹ್ನ ಬಿಸಿ ಊಟದ ಅನ್ನ ಮಾಡಿಕೊಡ್ತಾರ? ಈ ರಿಸಸ್ ಮತ್ತು ಟಾಯ್ಲೆಟ್ಗೆ ಎಲ್ಲಿ ಹೋಗ್ತೀರಿ? ಇನ್ನೂ ಚಾಲೂ ಇಲ್ಲ. ನಿಮ್ಮ ಆಫೀಸ್ ಹೆಡ್ ಮಾಸ್ಟರ್ ಆಫೀಸ್ ಯಾವುದು? ಇದು ಹೆಡ್ ಮಾಸ್ಟರ್ ಆಫೀಸಾ? ಇದು ಕ್ಲಾಸ್ ರೂಮಾ? ಇಲ್ಲಿಂದ ಎಷ್ಟನೇ ಕ್ಲಾಸ್ವರೆಗೆ ಕೊಡ್ತೀರಿ? 1 ರಿಂದ 5ವರೆಗೆ? 4-5 ಅಲ್ಲೇ ಎಲ್ಲ ಇದೊಂದಿಗೆ ಎಲ್ಲ ಈ ಪುಸ್ತಕ ಇಲ್ಲೇ ಇಡೋದು, ಎಲ್ಲ ಇಲ್ಲೇ ಇಡೋದು. ನಿಮಗೇನು ತೊಂದರೆ ಆಗಲ್ಲ? ಇಲ್ಲ. ಓಕೆ. ಏನು ನಿನ್ನ ಹೆಸರಪ್ಪ? ನಿನ್ನ ಹೆಸರು? ಅಸ್ಲಾಂ. ನಿಂದಮ್ಮ? ಸರಿನಾ? ಎಲ್ಲಿ ನೀರು ಬಂದರೆ? ಇಲ್ಲಿ ನೀರು ಬಂದರೆ ಅಷ್ಟು ಸೋರ್ತದೆ. ಈ ಮಳೆ ಬಂದಾಗ ನೀರು ಬರ್ತಾವಲ್ಲ, ನೀರು ಬಂದಾಗ ಎಲ್ಲಿ ಹೋಗ್ತೀರಿ ನೀವು? ಹ್ಞೂ 3-4 ಅಲ್ಲಿ ಹೋಗ್ತಾರೆ. ಜೋರು ಮಳೆ ಬಂದ್ರೆ ಮನೆಗೆ ಕಳಿಸ್ತಾರ? ಇಲ್ಲ. ಸಾಲಿ ಸುಟ್ಟಿ ಜೋರು ಮಳೆ ಬಂತಂದ್ರೆ ಗುಡ್. ಈಗ ಎಷ್ಟು ಮಂದಿ ನಿಮ್ಗೆ ಸರ್ ಪಾಠ ಮಾಡೋರು? 4 ಮಂದಿ ಎಲ್ಲೆಲ್ಲಿ ಕೂತು ಪಾಠ ಮಾಡ್ತಾರ? ಇಲ್ಲಿಬ್ರು ಅಲ್ಲಿಬ್ರಾ? ಒಂದೇ ಕ್ಲಾಸಲ್ಲಿ 2 ಟೀಚರು? ಹಾಂ ಸರಿ. ಇದ್ರು ಟೀಚರು? ಗುಡ್. ಹಾಂ ಓಕೆ. ಈಗ ಅದಕ್ಕಿಂತಲೂ ಎಷ್ಟು ಇಂಪಾರ್ಟೆಂಟ್ ಇರೋ ಕ್ಲಾಸ್ ರೂಮ್ ಸಮಾಧಾನ ಅದು 2 ದಿವಸ ಮುಗಿಸ್ತೀರಿ. ಮುಗಿಸ್ತೀರಿ. ಈಗ ಇದು ಅಲ್ಲಿ ಅಡುಗೆ ಮಾಡಕ್ಕೆ ನಡೀತೈತೆ. ಮುಂದೆ ನಮ್ಮ ವರ್ಗ ಕೋಣೆಗಳು ಒಂದು ಮನವಿ ಪತ್ರ ಬರ್ರಿ. ಏನ್ರಿ ಅವ್ರು ಯಾರು ರೀ ಸರ್? ಇವರಿಗೆ ಸಂಬಂಧಿಸಿದ ರಾಜಗೌಡ ಪಾಟೀಲ್ ಜನಪ್ರಿಯ ಶಾಸಕರು ದೇವರಪುರಿ ಮತಕ್ಷೇತ್ರ ಜಿಲ್ಲೆ ವಿಜಯಪುರ. ವಿಷಯ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ತುರಕಣಗೇರಿ ಶಾಲೆಗೆ ನೂತನ ಸುವ್ಯವಸ್ಥಿತ ಮಾದರಿ ಶಾಲಾ ಕಟ್ಟಡ ನಿರ್ಮಿಸಿಕೊಡುವ ಬಗ್ಗೆ ಮನವಿ ಪತ್ರ. ಮಾನ್ಯರೇ, ಈ ಮೇಲ್ಕಾಂಶದ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ಸದರಿ ಸರ್ಕಾರಿ ಕನ್ನಡ ಕಿರಿಯ ಪ್ರಾಥಮಿಕ ಶಾಲೆ ತುರಕಣಗೇರಿ ಶಾಲೆಯಲ್ಲಿ 1 ರಿಂದ 5ನೇ ತರಗತಿವರೆಗೆ ಒಟ್ಟು 83 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಇಲ್ಲಿ 2 ಹಳೆಯ ವರ್ಗ ಕೋಣೆಗಳಿದ್ದು 2 ವರ್ಗ ಕೋಣೆ ಗೋಡೆಗಳು ಬಿರುಕು ಬಿಟ್ಟು ಮೇಲ್ಚಾವಣಿಗಳು ಸಂಪೂರ್ಣ ಸೋರುತ್ತಾ ಶಿಥಿಲಾವಸ್ಥೆ ಹೊಂದಿವೆ. ಇದೇ ದುಸ್ಥಿತಿಯಲ್ಲಿ ವರ್ಗದ ಪಾಠ ಪ್ರವಚನಗಳು ಪ್ರತಿದಿನ ನಡೆಯುತ್ತಿದ್ದು, ಇಲ್ಲಿ ಪ್ರತಿದಿನ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಜೀವದ ಭಯದಲ್ಲಿ ಶಿಕ್ಷಣ ನಡೆಯುತ್ತಿರುವ ಕಾರಣ ಪಾಲಕರು ಕೂಡ ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿರುವುದರಿಂದ ದಯಾಳುಗಳಾದ ತಾವು ಈ ಶಾಲೆಗೆ ನೂತನ ಸುವ್ಯವಸ್ಥಿತ ಮಾದರಿಯ 3 ವರ್ಗ ಕೋಣೆಗಳು, 1 ಅಡುಗೆ ಕೋಣೆ, ಶೌಚಾಲಯ ಹಾಗೂ ಆಟದ ಮೈದಾನವನ್ನು ನಿರ್ಮಿಸಿ ವಿದ್ಯಾರ್ಥಿಗಳ ಗುಣಮಟ್ಟದ ಶಿಕ್ಷಣಕ್ಕೆ ಅನುವು ಮಾಡಿ ಸಮಾಜದ ಜೀವಂತ ದೇವಾಲಯವಾದ ಶಾಲೆ ಹಾಗೂ ಈ ದೇಶದ ಭವಿಷ್ಯದ ಪ್ರಜೆಗಳಾದ ವಿದ್ಯಾರ್ಥಿಗಳಿಗೆ ಅನುವು ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕಳಕಳಿಯ ಮನವಿ. ಈಗ 2 ರೂಮ್ ಅದಾವ, ಇವು ರಿಪೇರಿ ಆಗ್ಬೇಕಲ್ರಿ ಸರ್? ಮೇಜರ್ ರಿಪೇರಿ ಆಗ್ಬೇಕು ಸರ್. ಇದು ಪೂರ್ಣ ಸ್ಲ್ಯಾಬ್ ಹೊಸದೇ ಆಗೋದಿದೆ. ರಿಪೇರಿ ಆದ್ರೂ ನೀವು ಇದನ್ನ ಯಾಕೆ ಎಬ್ಬಿಸ್ತೀರಿ? ಈಗ ಅವ್ರು ಎಲ್ಲರೂ ಕರ್ಕೊಂಡೇ ಜಗ್ಗ್ಯಾರ. ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಬೇರೆ ಮಾಡಿಲ್ಲ. ಮತ್ತೆ ಈಗ ಅಲ್ಲಿ ಲೋಕೇಶನ್ ಇದನ್ನ ಮಾಡಿದ್ರೆ ತಾನೇ ಹೊಂದಾಣಿಕೆ ಆಗ್ತದಲ್ಲ. ಎಲ್ಲ ಇರ್ಬೇಕು ಕೇಳ್ತಾರ ಅವ್ರು. ಅದ್ರ ಬಗ್ಗೆ ನೀವು ಹೂ ಅನ್ಬೇಕು ಅವ್ರಿಗೆ. ಈಗ 2 ದಿವಸನ್ಯಾಗ ಬಿಸಿ ಊಟದ ರೆಡಿ ಆಕೈತಿ. ಬಿಸಿ ಊಟದಲ್ಲಿ ರೆಡಿ ಮಾಡ್ರಿ. ಶೌಚಾಲಯ ಇದನ್ನ ಉಪಯೋಗ ಮಾಡ್ಕೋರಿ. ಗ್ರೌಂಡ್ ಇರ್ಲಾರ್ದ
ನನಗೆ ಕೊಡಕ್ ಆಗಲ್ಲ. ಎಲ್ರಿ ಜಾಗ ಇದ್ರೆ ಹೇಳ್ರಿ, ಹೇಳ್ತೀವಿ. ಸರ್ಕಾರ ಪ್ರಸ್ತಾವನೆ ಬರ್ತೀವಿ. ನೋಟಾನೆ ಇದ್ರೆ ಹೇಳ್ರಿ, ತಗೋಬಹುದು. ಎಲ್ಲಿ ಊರಾಗ ಎಲ್ಲಿ ಇದು ಊರ್ ಬಿಟ್ರೆ ಎಲ್ಲಿ ಇಲ್ಲ, ಮುಂದೆ ಜಾಗ ಇಲ್ಲ. ಸಾಲಿ ರಿಪೇರಿ ಹೇಳ್ತಿರಲ್ಲ, ಊರಾಗ ಡೆಮಾಲೇಷನ್ ಮಾಡಿ ಕಟ್ಲಿ, ರಿಪೇರಿ ಮಾಡಿಸ್ಲಿ. ರಿಪೇರಿ ನಡೆಯಂಗಿಲ್ಲ, ಗಾಡಿ ಏನಿಲ್ಲ. ಪಾಲಕರು ಏನೇ